ಮೊದಲನೇದಾಗಿ ನಾನು ಬಂದಂತಹ ಪ್ರಮುಖವಾದ ಉದ್ದೇಶ ಇಡೀ ರಾಜ್ಯದಲ್ಲಿ ಬಹುತೇಕ ಬರದ ಛಾಯೆ ಇದ್ದು ಕೆಲವು ಕಡೆ ಅತಿವೃಷ್ಟಿನೂ ಇದೆ. ಇವುಗಳ ಬಗ್ಗೆ ಅವಲೋಕನ ಮಾಡಿ ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬ ಸಚಿವರನ್ನ ಮುಖ್ಯಮಂತ್ರಿಗಳು ಕಲಿಸ್ಕೊಟ್ಟಂಥ ಜವಾಬ್ದಾರಿನಲ್ಲಿ ನಾನು ಜಿಲ್ಲೆಯ ಜವಾಬ್ದಾರಿನೇ ಆಗಲಿ ಅಥವಾ KDP ಜವಾಬ್ದಾರಿನೇ ಆಗಲಿ ಹೊತ್ತಿ ನಾನು ಬಂದಿಲ್ಲ. ಇನ್ನೂ ಕೂಡ ನಮ್ಮಗಳಿಗೆಲ್ಲ ಖಾತೆ ಹಂಚಿಕೆನು ನಾಳೆ ಅಥವಾ ಒಂದೆರಡು ದಿನದಲ್ಲಿ ಆಗೋದಿಲ್ಲ. ಈಗ ಸೂಕ್ಷ್ಮವಾಗಿ ನಾನು ಇಡೀ ಜಿಲ್ಲೆಯಲ್ಲಿ ನಾನು ಕೂಡ ಕೆಲವು ಕಡೆ ಹೋಗಿದ್ದೀನಿ. ಪ್ರತ್ಯಕ್ಷವಾಗಿ ಗಮನಿಸ್ತಕ್ಕಂಥ ವಿಚಾರಗಳನ್ನ ನಾನು ನೋಡ್ತಾ ಇದ್ದೀನಿ. ಹಾಗೆ ವಿವಿಧ ಇಲಾಖೆಗಳಿಂದ ಜಿಲ್ಲಾಡಳಿತದ ಮುಖಾಂತರ ಏನು ವರದಿಯನ್ನು ಈ ಜಿಲ್ಲೆಗೆ ಮಳೆಯಿಂದ ಹಾನಿಯಾಗಿದೆಯೋ, ಬೆಳೆ ಹಾನಿಯಾಗಿದೆಯೋ, ಜನ ಜಾನುವಾರುಗಳು ತೊಂದರೆ ಆಗಿದೆಯೋ, ಅಥವಾ ವಸತಿ ಸಮಸ್ಯೆ ಇದೆಯೋ, ಅಥವಾ ಲ್ಯಾಂಡ್ ಸ್ಲೈಡ್ ಸಮಸ್ಯೆ ಏನಾಗಿದೆ ಇದೆ, ಇವುಗಳ ಬಗ್ಗೆ ಒಂದು ಸೂಕ್ತವಾದ ವರದಿಯನ್ನು ನಾನು ಕೊಡ್ತೀನಿ. ಈಗ ನಮಗೆ ಕೊಟ್ಟಂಥ ಜವಾಬ್ದಾರಿ ಅಷ್ಟಕ್ಕೆ ಸೀಮಿತ ಆಗಿದೆ. ಆ ಸಂದರ್ಭದಲ್ಲಿ ಗಮನಿಸಿದಂಥ ಅಂಶಗಳು ಕೆಲವು ಲೆಥರ್ಜಿಕ್ ಮೆಂಟಾಲಿಟಿಯ ಅಧಿಕಾರಿಗಳು ಗಮನಿಸಿದ್ರು. ಇಲ್ಲಿ ಅದನ್ನು ನಮ್ಮ ಹಂತದಲ್ಲಿ ನಾವು ಎಲ್ಲಿ ಮಾತಾಡಬೇಕು, ಯಾರಿಗೆ ಆ ವಿಚಾರ ತಿಳಿಸ್ಬೇಕು ಅಂತ ನಾವು ಮಾತಾಡ್ತೀವಿ. ಇಷ್ಟಕ್ಕೆ ಸೀಮಿತವಾಗಿ ನಾನು ಹೇಳೋದಾದರೆ ಇವತ್ತು ಬಂದಂಥ ಉದ್ದೇಶಕ್ಕೆ ಸೀಮಿತವಾಗಿ ಜಿಲ್ಲಾಡಳಿತದಿಂದ ಮತ್ತು ಈ ಪ್ರಕೃತಿ ವಿಕೋಪ ಆಗಿದೆಯೋ ಇಲ್ವೋ ಅಥವಾ ಬರ ಬಂದಾಗಿತ್ತೋ, ಇಲ್ಲಿ ಕೆಲವರು ರೈತರಿಗೆ ಸಮಸ್ಯೆ ಆಗಿದೆ, ಅದಕ್ಕೆ ಸೀಮಿತವಾಗಿ ನಾನು ಜವಾಬ್ದಾರಿಯ ವರದಿಯನ್ನು ಸರ್, ನಿಖರವಾದ ಅಂಕಿಅಂಶನ ಜಿಲ್ಲಾಡಳಿತ ಕೊಟ್ಟಿಲ್ಲ. ಎಷ್ಟು ಹಾನಿ ಸಂಭವಿಸಿದೆ, ಎಷ್ಟು ಏನೇನು ಎಲ್ಲೆಲ್ಲಿ ಏನೇನು ಹಾನಿಗಳಾಗಿದೆ ಅಂತ ಹೇಗೆ ನೀವು ನಿಖರವಾಗಿ ಕೊಡ್ತೀರಾ ನೀವು ಅದನ್ನು? ನೋಡಿ, ಇಲಾಖೆಗಳಿದೆ, ಅಧಿಕಾರಿಗಳಿದೆ, ಅವರು ಏನೇನು ವಾಸ್ತವಾಂಶದ ವರದಿಯನ್ನು ಸಲ್ಲಿಸಬೇಕು ಆ ಜವಾಬ್ದಾರಿಯಿಂದ ಸಲ್ಲಿಸಲೇಬೇಕು. ಅದರಲ್ಲೇನೋ ಲೋಪ ಆದರೆ ಸರ್ಕಾರ ಅದರ ಮೇಲೆ ಏನು ಕ್ರಮ ತಗೋಬೇಕು ನಿರ್ದಾಕ್ಷಿಣ್ಯ ತಗೊಳ್ತದೆ. ಅದು ಎಲ್ಲ ಸಮಯದಲ್ಲೂ ನಡೆದಿದೆ. ಈಗ ನೀವು ಒಂದು ವಿಚಾರನ ಹೇಳ್ತಾ ಇರ್ತಕ್ಕಂಥದ್ದನ್ನು ನಾನು ಇವಾಗ ತಕ್ಷಣದಲ್ಲಿ ಆ ಜವಾಬ್ದಾರಿನ ನಾನು ನಿಂದೇ ಇರೋದ್ರಿಂದ ನಾನು ಅದಕ್ಕೆ ಈ ಕ್ಷಣದಲ್ಲಿ ಇಲ್ಲೇ ಮಾತಾಡೋದು ಸರಿಯಾದ